ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ಇವತ್ತು ನಾವು ಹೊರಟಿರೋದು ಲ್ಯಾಂಪ್ಸ್ ರಾಕ್ ವ್ಯೂ ಪಾಯಿಂಟ್ ಅಂತ. ಒಂದು 2 ಕಿಲೋಮೀಟ್ರ್ ಏನೋ ಇದೆ, ಅದನ್ನೂ ನೋಡ್ಕೊಂಡೇ ಬಂದ್ಬಿಡೋಣ. ನಮ್ಮ ದಾನಿಶು ಹೋಗೋಣ ಅಂದ, ಜೈ ಅಂದೆ. ಅವ್ನು ಕಂಟ್ರೋಲ್ ಇದೆ ಅಪ್ಪ ಅವನಿಗೆ. ನನಗಿಂತ ಮುಂಚೆಯಿಂದನೇ ಡ್ರೈವಿಂಗ್ ಕಲ್ತವನು. ರೈಡಿಂಗು ಎಲ್ಲ ಕಲ್ತವನು. ನನಗಿಂತ ಚೆನ್ನಾಗಿ ಓಡಿಸ್ತಾನವನು. ಬೈಕೇ ಇರ್ಬೋದು, ಕಾರೇ ಇರ್ಬೋದು, ಒಳ್ಳೆ ಕಂಟ್ರೋಲ್ ಇದೆ. ನನಗೇನು ಕಂಟ್ರೋಲ್ ಇಲ್ಲ ಅಂತಲ್ಲ, ಅವನಿಗೆ ಎಕ್ಸ್ಪೀರಿಯೆನ್ಸ್ ನನಗಿಂತ ಚೆನ್ನಾಗಿದೆ. 1-2 ವರ್ಷ ಮುಂಚೆ ಕಲ್ತವನದ. ಇವಾಗ ಕಾಮ ಓಡಿಸ್ತಾನಷ್ಟೇ. ಮುಂಚೆ ಒಂದು ಸ್ಪ್ಲೆಂಡ್ರ್ ಇತ್ತು, ಅದರಲ್ಲೂ ಒಂದು ಹೆಣ್ಣು ಹೊಡೋಂಗೆ ಗೊತ್ತಾ ಇವನು. ಅಯ್ಯೋ, ನಮಗೆ ಒಂದೊಂದು ಸತಿ ಇವನು ಹಿಂದೆ ಕೂರಕ್ಕೆ ಭಯ, ಬಟ್ ಏನು ಮಾಡೋಕ್ಕಾಗಿರೋ ಕೂರ್ತಿದ್ವಿ. ಸಾಂಬಾರು ನೋಡಿ ಗಾಯ್ಸ್, ಸಾಂಬಾರಲ್ಲ, ಸಾಂಬಾರು ತಾನೆ, ಸಾಂಬಾರಲ್ವಾ? ಯಪ್ಪ, ಲ್ಯಾಂಪ್ ರಾಕ್ ವ್ಯೂ ಪಾಯಿಂಟ್. ಅಪ್ಪ, ಯಾವುದೋ ಫಾರೆಸ್ಟ್ ಎಂಟ್ರಿ ಕೊಟ್ಟಂಗಿದೆ. ಮಿಸ್ ಆದರೆ ಮಾತ್ರ ಡೈರೆಕ್ಟ್ ಹೋಗಿ ಪ್ರಪಾತಕ್ಕೆ ಬೀಳೋದೆ. ಎಷ್ಟು ಹುಷಾರಲ್ಲಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಇಂಥ ಘಾಟ್ ಸೆಕ್ಷನಲ್ಲಿ ಸ್ಪೀಡ್ ಅವಾಯ್ಡ್ ಮಾಡಿ. ಸ್ಪೀಡ್ ಬೇಕಾದ್ರೆ ಹೈವೇಲಿ ಹೊಡಿರು ಅಂತೆ. ಘಾಟಲ್ಲಿ ಇಂಥ ಚಿಕ್ಕಗಳಲ್ಲಿ ತುಂಬ ಸ್ಲೋ ಆಗಿರಿ, ಅದು ನಿಮ್ಗೆ ತುಂಬ ಒಳ್ಳೆಯದು. ಬಂತ ವ್ಯೂ ಪಾಯಿಂಟು. ಪಾರ್ಕಿಂಗ್ ಏನೋ 20 ರೂಪಾಯಿ ಅಂತ 1 ಕಿಲೋಮೀಟ್ರ್ ಹಿಂದೆನೇ ಬೋರ್ಡ್ ಹಾಕಿದಮ್ಮ. ಇದೇ ಇರಬೇಕು ಅನಿಸುತ್ತೆ ನನಗೆ. ನಾನು ಇಲ್ಲ ಅಂತ ಗಾಡಿ, ನಾನು ಇಲ್ಲೇ ಹಾಕ್ಬಿಡ್ತೀನಿ. ಇಲ್ಲೇನು ಉಂಟಂತ ನೋಡ್ಕೊಂಡು ಬರ್ತೀವಿ. ಒಂದು 5 ನಿಮಿಷ ಟೈಮ್ ಕೊಡಿ. ಹೆಲ್ಮೆಟ್ ತೊಗೊಳೋದ ಡನ್. ನೀವು ಹೇಳಿದ್ಮೇಲೆ ಮುಗೀತು. ಫೈನಲಿ ಕ್ಲೋಸ್ ಆಗಿದೆ. ಏನು ತೊಂದರೆ ಏನಿಲ್ಲ. ಬಂದಿದ್ದ ರೂಟ್ ಒಂದು ಚೆನ್ನಾಗಿತ್ತು ಅಷ್ಟೇ.